ಮೂಢ ಹಗರಣದ ವಿರುದ್ಧ ನಡೀತಾ ಇರುವಂತಹ ಪಾದಯಾತ್ರೆ ಇವತ್ತು 6ನೇ ದಿನಕ್ಕೆ ಕಾಲಿಟ್ಟಿದೆ. 6ನೇ ದಿನ ತುಬನ್ಕೆರೆಯ ಕೈಗಾರಿಕಾ ಪ್ರದೇಶದಿಂದ ಆರಂಭ ಆಗಿದೆ. ಇವತ್ತು ಕೂಡ ಪಾದಯಾತ್ರೆಗೆ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಅಶ್ವಥ್ ನಾರಾಯಣ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇವತ್ತಿನ ಪಾದಯಾತ್ರೆಗೂ ಕೂಡ ಉತ್ತಮ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ, ಏನು ಹೇಳ್ತೀರಿ? ಭಾಳ ಮುಖ್ಯವಾಗಿ ಈ ಒಂದು ಮೈಸೂರು ಚಲೋ ಪಾದಯಾತ್ರೆ 6ನೇ ದಿನಕ್ಕೆ ಪಾದಾರ್ಪಣೆ ಆಗಿರುವಂಥದ್ದು ಇದೆ. ಭಾಳ ಸ್ಪಷ್ಟ ಉದ್ದೇಶ ಏನು? ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕರ್ನಾಟಕ ರಾಜ್ಯದಲ್ಲಿ, ಹಲವಾರು ಹಗರಣಗಳು. ಹಾಗಾಗಿ ಈ ಒಂದು ದಿಕ್ಕಿನಲ್ಲಿ ಒಂದು ಪ್ರತಿಪಕ್ಷವಾಗಿ ನಮ್ಮ ಜವಾಬ್ದಾರಿಯಾಗಿ ಭಾಳ ಪರಿಣಾಮಕಾರಿಯಾಗಿ ಜನ ಸಂಕಲ್ಪವನ್ನು ಹೊತ್ತು ಸಂಕಲ್ಪದೊಂದಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು ಅಂತ ಒಂದು ಒತ್ತಾಯವನ್ನು ಮಾಡಿ ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಜನರ ಬೆಂಬಲ ಹೆಚ್ಚಾಗ್ತಿದೆ. ಕಾಂಗ್ರೆಸ್ಸಿಗೆ ಈ ಬಿಸಿ ತಾಗ್ತಿದೆ. ಅವ್ರು ಏನು ಮಾಡಬೇಕು? ಇವತ್ತು ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡಿದ್ದೀವಿ. ಈ ಕಡೆ ರಾಜೀನಾಮೆಯನ್ನು ಮುಖ್ಯಮಂತ್ರಿ ಕೊಡಿಸ್ಲಿಕ್ಕೆ ಕಾಂಗ್ರೆಸ್ ವಿಫಲರಾಗಿದ್ದಾರೆ. ಒಂದು ಕಡೆ ಜನರ ಒತ್ತಡ, ಪ್ರತಿಪಕ್ಷದ ಒತ್ತಡ, ಹಾಗಾಗಿ ಅಸಹಾಯಕರಾಗಿದ್ದಾರೆ ಕಾಂಗ್ರೆಸ್ಸು. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಖಂಡಿತ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡ್ತಾರೆ ಅನ್ನೋಂಥ ವಿಶ್ವಾಸ ಇದೆ. ನೀವು ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀರಾ, ಆದರೆ ನಾನು ಯಾಕೆ ರಾಜೀನಾಮೆ ಕೊಡಲಿ, ನಾನು ಹಗರಣನೇ ಮಾಡಿಲ್ಲ, ನಾನು ತಪ್ಪೇ ಮಾಡಿಲ್ಲ ಅಂತಾರೆ. ನೋಡಿ, ಯಾವ ಸಾಮಾನ್ಯ ಮನುಷ್ಯನ ಕೇಳಿದ್ರೂ ಗೊತ್ತಾಗುತ್ತೆ ಯಾವ ಒಂದು ಆಸ್ತಿ ಯಾವ ರೀತಿ ಪಡ್ಕೊಂಡಿದ್ದಾರೆ, ಏನೆಲ್ಲ ಹಂತವಾಗಿ ಅಧಿಕಾರ ದುರ್ಬಳಕೆ ಆಗಿರೋದು, ಕಾನೂನು ವಿರುದ್ಧವಾಗಿರೋದು ಭಾಳ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಹಾಗಾಗಿ ಈ ದಿಕ್ಕಿನಲ್ಲಿ ಇಷ್ಟೆಲ್ಲ ಇದ್ದರೂ ಸಹ ಏನು ನಾನು ತಪ್ಪು ಮಾಡಿಲ್ಲ ಅಂದರೆ ಏನು ಹೇಳ್ತಾರೆ? ಇವತ್ತು ಕಾನೂನು ಕಾಯಬೇಕಾದವರು, ಕಾನೂನು ಅನುಷ್ಠಾನ ಮಾಡಬೇಕಾದರೆ ಇಂಥ ಮಾತುಗಳನ್ನು ಹೇಳಿದರೆ ಯಾರು ಒಪ್ಲಿಕ್ಕೆ ತಯಾರಿದ್ದಾರೆ? ಹಾಗಾಗಿ ಇವತ್ತು ಈ ಅಧಿಕಾರ, ಮುಖ್ಯಮಂತ್ರಿ ಸ್ಥಾನ ಇಂಥ ವ್ಯಕ್ತಿ ಕೈನಲ್ಲಿದ್ದರೆ ನಾಡಿನ ಜನತೆಗೆ ಏನು ನ್ಯಾಯ ಸಿಗುತ್ತೆ? ಇವರೇ ಇಷ್ಟು ಭ್ರಷ್ಟಾಚಾರಿಯಾಗಿರ್ಬೇಕಾರೆ, ಇವರಿತ್ತಲೇ ಇಷ್ಟೊಂದು ಭ್ರಷ್ಟಾಚಾರದಲ್ಲಿ ತುಂಬಿರ್ಬೇಕಾರೆ ಬೇರೆಯವ್ರಿಗೆ ಏನು ನ್ಯಾಯ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ? ಒಂದು ಬಿಗಿಯಾದ ಆಡಳಿತ ಕೊಡ್ಲಿಕ್ಕೆ ಎಲ್ಲಿಂದ ಸಾಧ್ಯವಾಗುತ್ತೆ? ಒಬ್ಬ ಅಸಹಾಯಕ ಭ್ರಷ್ಟ ಮುಖ್ಯಮಂತ್ರಿ ನಾಡಿಗೇನು ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ? ಹಾಗಾಗಿ ಇಂಥ ಅಸಹಾಯಕ ಮುಖ್ಯಮಂತ್ರಿ, ಭ್ರಷ್ಟ ಮುಖ್ಯಮಂತ್ರಿ ನಾಡಿಗೆ ಒಳ್ಳೇದಲ್ಲ. ಬೇರೆಯವ್ರು ಮಾಡಿ, ಇವತ್ತು ನಿಮ್ಮ ಸರ್ಕಾರದಲ್ಲಿ ಬೇರೆಯವ್ರು ಯಾರು ಇಲ್ವಾ? ಮಾಡಿ ಅಂತ ಹೇಳ್ತಾ ಇದ್ದೀವಿ. ಈ ಪ್ರಯತ್ನವನ್ನು ಮಾಡೋದು ಬಿಟ್ಟು ರಾಜ್ಯಪಾಲರನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಬಿಜೆಪಿ ಅವರು ಆರೋಪ. ನೋಡಿ, ಕಾನೂನಲ್ಲಿ ಯಾರ್ಯಾರನ್ನ ದುರ್ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿದೆ? ಇವತ್ತು ಕಾನೂನನ್ನ ಯಾರೂ ದುರ್ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಈ ರೀತಿ ನೆಪವನ್ನು ಒಡ್ಡಿ ಭ್ರಷ್ಟಾಚಾರ ಮಾಡಿರೋದು ಭಾಳ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ವಾಲ್ಮೀಕಿ ಹಗರಣದಲ್ಲಿ ನೇರವಾಗಿ ಆರ್ಥಿಕ ಇಲಾಖೆಯಿಂದನೇ ಏನು 90 ಕೋಟಿ ಹೋಗಿರುವಂಥದ್ದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಹಾಗಾಗಿ ಆರ್ಥಿಕ ಸಚಿವರಾಗಿ ನನ್ನ ಜವಾಬ್ದಾರಿ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಇದು ಒಂದಲ್ಲ, ಇವತ್ತು ಎಷ್ಟು ಜನ ಆತ್ಮಹತ್ಯೆ ಅಧಿಕಾರಿಗಳು ಮಾಡ್ಕೊತಿರೋದು, ಯಾತಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ? ಇವೆಲ್ಲ ಉತ್ತರ ಸರ್ಕಾರದಲ್ಲಿಲ್ಲ. ಮತ್ತು ಕ್ರಮವನ್ನು ವಹಿಸ್ಲಿಕ್ಕೂ ಅಷ್ಟೇ. ಒಂದು ಪಾದಯಾತ್ರೆ ನೀವು ಮಾಡ್ತಾ ಇದ್ದೀರಿ, ನಾಳೆ ಒಂದು ಬೃಹತ್ ಸಮಾವೇಶ, ಜನಾಂದೋಲನ ಸಮಾವೇಶ ಮಾಡ್ತಾ ಇದ್ದಾರೆ, ಲಕ್ಷಾಂತರ ಜನ ಸೇರ್ಸೋಕೆ ಪ್ಲಾನ್ ಮಾಡಿದ್ದಾರೆ. ನೋಡಿ, ಅವರ ಒಂದು ಸಮಾವೇಶದಲ್ಲಿ ಅವ್ರನ್ನೇ ಬಯಲಿಗೆಳೆಯುವಂಥದ್ದು ಜನ ಮಾಡ್ತಿದ್ದಾರೆ. ಯಾವ ರೀತಿ ಗ್ಯಾರಂಟಿ ಯೋಜನೆಯಲ್ಲಾಗಲಿ ಜನರಿಗೆ ಅನುಕೂಲತೆ ಸಿಗ್ತಿಲ್ಲ, ಜನರಿಗೇ ಸಿಗಬೇಕಾದಂಥ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಆಗಲಿ, ಅನ್ನಭಾಗ್ಯದಲ್ಲಾಗಲಿ, ಗೃಹ ಜ್ಯೋತಿನಲ್ಲಾಗಲಿ ಯಾವುದು ಸರಿಯಾಗಿ ದಕ್ತಿಲ್ಲ ಅನ್ನೋದು ಜನರೇ ವ್ಯಕ್ತಪಡ್ತಿದ್ದಾರೆ. ಆ ಬೃಹತ್ ಜನಾಂದೋಲನ ಸಮಾವೇಶದಲ್ಲಿ ಜನನೇ ನನಗನ್ಸುತ್ತೆ ಏನು ಇವರು ನಮಗೆ ರಕ್ಷಣೆ, ನಾವು ತಪ್ಪು ಮಾಡಿಲ್ಲ ಅಂತ ಹೇಳೋಕ್ಕೆ ಏನು ಪ್ರಯತ್ನ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಆ ಜನಾಂದೋಲನ, ಅವ್ರನ್ನ ಬಯಲಿಗೆಳೆಯುವಂಥ ಜನಾಂದೋಲನ ಆಗ್ತಿದೆ. ಜನ ಅವ್ರ ವಿರುದ್ಧವಾಗಿ ತಿರುಗ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ. ಹಾಗಾಗಿ ಈ ಜನಾಂದೋಲನ ಯಾವ ಕಾರಣಲ್ಲೂ ಏನೇ ಸಮಜಾಯಿಷಿ ಕೊಡ್ಲಿಕ್ಕೆ ಹೋದರೂ ಯಾವುದಕ್ಕೂ ಅರ್ಥ ಇಲ್ಲ, ಯಾವುದಕ್ಕೂ ನೆಲೆ ಇಲ್ಲ. ಹಾಗಾಗಿ ಇವರು ನೆಲೆ ಇವರೇ ಕಳ್ಚಿಕೊಂಡಿದೆ. ಈ ಜನಾಂದೋಲನ ಅವ್ರಿಗೆ ತಿರುಗುಬಾಣ ಆಗಿರುತ್ತೆ ಅಂತ ಸಂಪೂರ್ಣ ವಿಶ್ವಾಸ ಇದೆ ನನಗೆ. ಸರ್, ಕಡೆದಾಗಿ ಸರ್, ಪಾದಯಾತ್ರೆಯಲ್ಲಿ ಬಿಜೆಪಿ JDS ಕಾರ್ಯಕರ್ತರ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ ಪ್ರೀತಮ್ ಗೌಡರು ವಿಚಾರವಾಗಿ. ಇದು ನೋಡಿ, ಕಾರ್ಯಕರ್ತರ ಮಟ್ಟದಲ್ಲಿ ಸಣ್ಣ ಪುಟ್ಟ ಅವರವರ ಅಭಿಮಾನ ವಿಶ್ವಾಸದಲ್ಲಿ ಒಂದೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತವೆ. ಅದನ್ನು ನಾವು ಪ್ರಮುಖವಾಗಲ್ಲ. ನಮ್ಮ ಉದ್ದೇಶ ಏನಿದು ವ್ಯಕ್ತಿಗಳಲ್ಲ. ಇವತ್ತು ಉದ್ದೇಶ ಇರೋದೇನು? ಭ್ರಷ್ಟಾಚಾರ. ಈ ಭ್ರಷ್ಟಾಚಾರ ವಿರುದ್ಧವಾಗಿ ಇವತ್ತು ಜನ ಲಕ್ಷ ಟಾರ್ಗೆಟ್ ಮಾಡ್ಕೊಂಡೆ ಅವ್ರಿಗೆ ಸೆಡ್ ಹೊಡೆಯೋದಕ್ಕೆ ನಿನ್ನೆ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ರು ಮಂಡ್ಯದಲ್ಲಿ ಅಂತ. ನೋಡಿ, ಪಾದಯಾತ್ರೆ ಮಾಡ್ತಿರೋದು ಯಾವುದಕ್ಕೆ? ಕುಮಾರಣ್ಣವರು, ವಿಜೇಂದ್ರವರು, ಇಡೀ ಲಕ್ಷಾಂತರ ಕಾರ್ಯಕರ್ತರು, ಸಾರ್ವಜನಿಕರು ಪಾದಯಾತ್ರೆ ಮಾಡ್ತಿರೋದು ಯಾವುದಕ್ಕೆ?
ಪಾದಯಾತ್ರೆ ಮಾಡ್ತಿರೋದು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರನ ಕಿತ್ತೆಸಿಬೇಕು. ಭ್ರಷ್ಟಾಚಾರಿಗಳಿಗೆ ಯಾವುದೇ ಕಾರಣದಲ್ಲೂ ಅವಕಾಶ ಇಲ್ಲ. ಸತ್ಯದ ಪರವಾಗಿ, ನ್ಯಾಯದ ಪರವಾಗಿ ಈ ಹೋರಾಟ. ಹಾಗಾಗಿ ಸ್ಪಷ್ಟತೆಯಿಂದ ನಾವು ನಡೀತಾ ಇದ್ದೀವಿ. ಇದಕ್ಕೆ ಯಾವ್ಯಾವ ರೀತಿಯೋ ದಿಕ್ಕು ತಪ್ಪಿಸುವಂಥ ಪ್ರಯತ್ನ ಕೆಲವರು ಮಾಡ್ಬೋದು. ಹಾಗಾಗಿ ದಿಕ್ಕು ಜನನೂ ತಪ್ಪಲ್ಲ, ವಿಚಾರನೂ ತಪ್ಪಲ್ಲ. ಈ ಕಾಂಗ್ರೆಸ್ನವ್ರಿಗೆ ಏನಾರು ಇಂಥ ಹೇಳಿಕೆಯನ್ನು ಕೊಡೋದು ಕಾಂಗ್ರೆಸ್ ಅವ್ರಿಗೆ ಹೇಗಾರು ಮಾಡಿ ಸಂಘರ್ಷ ಮಾಡ್ಕೊಳ್ತಿರುವಂಥ ಕಾರ್ಯಕರ್ತರಿಗೆ ಏನು ಸಲಹೆ ಕೊಡ್ತೀವಿ? ಸಂಘರ್ಷ ಖಂಡಿತ ಮಾಡ್ಕೋಬಾರ್ದು. ನಮ್ಮ ಸಂಘರ್ಷ ಏನಿದ್ರು ಭ್ರಷ್ಟಾಚಾರದ ವಿರುದ್ಧವಾಗಿರಬೇಕು. ಮುಖ್ಯಮಂತ್ರಿಗಳಾಗಿರೋಂಥ ಸಿದ್ದರಾಮಯ್ಯನವರ ರಾಜೀನಾಮೆ ಪಡಲಿಕ್ಕೆ ನಮ್ಮ ಸಂಗ್ರಹ ಇರಬೇಕು. ನಮ್ಮ ಸಂಗ್ರಾಮ ಈ ದಿಕ್ಕಿನಲ್ಲೇ ಇರಬೇಕು, ಸಂಘರ್ಷನೂ ಈ ದಿಕ್ಕಿನಲ್ಲೇ ಇರಬೇಕು. ಇನ್ನೆಲ್ಲೂ ಆ ಕಡೆ ಈ ಕಡೆ ನೋಡುವಂಥ ಪ್ರಯತ್ನ ನಾವು ಯಾರು ಮಾಡಬಾರ್ದು. ಕಿಡಿಗೇಡಿಗಳು ಭಾವಚಿತ್ರಕ್ಕೆ ಅಂದರೆ ಪ್ರೀತಮ್ ಗೌಡ ಭಾವಚಿತ್ರಕ್ಕೆ ಬೆಂಕಿ ಹಾಕಿದ್ದಾರೆ. ನೋಡಿ, ಇಂಥದ್ದು ಯಾವುದು ಮಾಡೋಕ್ಕೆ ಹೋಗಬಾರ್ದು. ನಮ್ಮ ಯಾವುದಕ್ಕೆ ಬೆಂಕಿ ಇಡಬೇಕು? ಭ್ರಷ್ಟಾಚಾರಿಗಳು ತಪ್ಪು ಮಾಡ್ತಿರೋ ಭ್ರಷ್ಟಾಚಾರದ ವಿರುದ್ಧವಾಗಿ ನಮ್ಮ ಕಿಡಿ ಇರಬೇಕೆ ಹೊರತು ಇಂಥದ್ದು ಯಾವುದೇ ಒಂದು ಸಣ್ಣ ಫ್ಲೆಕ್ಸ್ ಏನಿದೆ ಅದರಿಂದ ಏನು ಸಿಗುತ್ತೆ? ಏನೂ ಸಿಗಲ್ಲ. ನಮ್ಮ ಗುರಿಯಲ್ಲಿರಬೇಕು, ಗುರಿ ತಪ್ಪಬಾರ್ದು. ಯಾವತ್ತೂ ಗುರಿ ತಪ್ಪಿದ್ರೆ ಅದು ಸರಿಯಾಗಲ್ಲ, ಜನರು ನಮ್ಮ ಕ್ಷಮಿಸಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಅಶ್ವಥ್ ನಾರಾಯಣ ಅವರ ಮತ್ತು ಕ್ಯಾಮ್ರಾ ನಿನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮೂಢ ಹಗರಣದ ವಿರುದ್ಧ ನಡೀತಾ ಇರುವಂಥ ಪಾದಯಾತ್ರೆ ಇವತ್ತು 6ನೇ ದಿನಕ್ಕೆ ಕಾಲಿಟ್ಟಿದೆ. 6ನೇ ದಿನ ತುಬನ್ಕೆರೆಯ ಕೈಗಾರಿಕಾ ಪ್ರದೇಶದಿಂದ ಆರಂಭ ಆಗಿದೆ. ಇವತ್ತು ಕೂಡ ಪಾದಯಾತ್ರೆಗೆ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಅಶ್ವಥ್ ನಾರಾಯಣ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇವತ್ತಿನ ಪಾದಯಾತ್ರೆಗೂ ಕೂಡ ಉತ್ತಮ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ, ಏನು ಹೇಳ್ತೀರಿ? ಭಾಳ ಮುಖ್ಯವಾಗಿ ಈ ಒಂದು ಮೈಸೂರು ಚಲೋ ಪಾದಯಾತ್ರೆ 6ನೇ ದಿನಕ್ಕೆ ಪಾದಾರ್ಪಣೆ ಆಗಿರುವಂಥದ್ದು ಇದೆ. ಭಾಳ ಸ್ಪಷ್ಟ ಉದ್ದೇಶ ಏನು? ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕರ್ನಾಟಕ ರಾಜ್ಯದಲ್ಲಿ, ಹಲವಾರು ಹಗರಣಗಳು. ಹಾಗಾಗಿ ಈ ಒಂದು ದಿಕ್ಕಿನಲ್ಲಿ ಒಂದು ಪ್ರತಿಪಕ್ಷವಾಗಿ ನಮ್ಮ ಜವಾಬ್ದಾರಿಯಾಗಿ ಭಾಳ ಪರಿಣಾಮಕಾರಿಯಾಗಿ ಜನ ಸಂಕಲ್ಪವನ್ನು ಹೊತ್ತು ಸಂಕಲ್ಪದೊಂದಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು ಅಂತ ಒಂದು ಒತ್ತಾಯವನ್ನು ಮಾಡಿ ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಜನರ ಬೆಂಬಲ ಹೆಚ್ಚಾಗ್ತಿದೆ. ಕಾಂಗ್ರೆಸ್ಸಿಗೆ ಈ ಬಿಸಿ ತಾಗ್ತಿದೆ. ಅವ್ರು ಏನು ಮಾಡಬೇಕು? ಇವತ್ತು ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡಿದ್ದೀವಿ. ಈ ಕಡೆ ರಾಜೀನಾಮೆಯನ್ನು ಮುಖ್ಯಮಂತ್ರಿ ಕೊಡಿಸ್ಲಿಕ್ಕೆ ಕಾಂಗ್ರೆಸ್ ವಿಫಲರಾಗಿದ್ದಾರೆ. ಒಂದು ಕಡೆ ಜನರ ಒತ್ತಡ, ಪ್ರತಿಪಕ್ಷದ ಒತ್ತಡ, ಹಾಗಾಗಿ ಅಸಹಾಯಕರಾಗಿದ್ದಾರೆ ಕಾಂಗ್ರೆಸ್ಸು. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಖಂಡಿತ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡ್ತಾರೆ ಅನ್ನೋಂಥ ವಿಶ್ವಾಸ ಇದೆ. ನೀವು ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀರಾ, ಆದರೆ ನಾನು ಯಾಕೆ ರಾಜೀನಾಮೆ ಕೊಡಲಿ, ನಾನು ಹಗರಣನೇ ಮಾಡಿಲ್ಲ, ನಾನು ತಪ್ಪೇ ಮಾಡಿಲ್ಲ ಅಂತಾರೆ. ನೋಡಿ, ಯಾವ ಸಾಮಾನ್ಯ ಮನುಷ್ಯನ ಕೇಳಿದ್ರೂ ಗೊತ್ತಾಗುತ್ತೆ ಯಾವ ಒಂದು ಆಸ್ತಿ ಯಾವ ರೀತಿ ಪಡ್ಕೊಂಡಿದ್ದಾರೆ, ಏನೆಲ್ಲ ಹಂತವಾಗಿ ಅಧಿಕಾರ ದುರ್ಬಳಕೆ ಆಗಿರೋದು, ಕಾನೂನಿಗೆ ವಿರುದ್ಧವಾಗಿರೋದು ಭಾಳ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಹಾಗಾಗಿ ಈ ದಿಕ್ಕಿನಲ್ಲಿ ಇಷ್ಟೆಲ್ಲ ಇದ್ದರೂ ಸಹ ಏನು ನಾನು ತಪ್ಪು ಮಾಡಿಲ್ಲ ಅಂದರೆ ಏನು ಹೇಳ್ತಾರೆ? ಇವತ್ತು ಕಾನೂನು ಕಾಯಬೇಕಾದವರು, ಕಾನೂನು ಅನುಷ್ಠಾನ ಮಾಡಬೇಕಾದರೆ ಇಂಥ ಮಾತುಗಳನ್ನು ಹೇಳಿದರೆ ಯಾರು ಒಪ್ಲಿಕ್ಕೆ ತಯಾರಿದ್ದಾರೆ? ಹಾಗಾಗಿ ಇವತ್ತು ಈ ಅಧಿಕಾರ, ಮುಖ್ಯಮಂತ್ರಿ ಸ್ಥಾನ ಇಂಥ ವ್ಯಕ್ತಿ ಕೈನಲ್ಲಿದ್ದರೆ ನಾಡಿನ ಜನತೆಗೆ ಏನು ನ್ಯಾಯ ಸಿಗುತ್ತೆ? ಇವರೇ ಇಷ್ಟು ಭ್ರಷ್ಟಾಚಾರಿಯಾಗಿರ್ಬೇಕಾರೆ, ಇವರಿತ್ತಲೇ ಇಷ್ಟೊಂದು ಭ್ರಷ್ಟಾಚಾರದಲ್ಲಿ ತುಂಬಿರ್ಬೇಕಾರೆ ಬೇರೆಯವ್ರಿಗೆ ಏನು ನ್ಯಾಯ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ? ಒಂದು ಬಿಗಿಯಾದ ಆಡಳಿತ ಕೊಡ್ಲಿಕ್ಕೆ ಎಲ್ಲಿಂದ ಸಾಧ್ಯವಾಗುತ್ತೆ? ಒಬ್ಬ ಅಸಹಾಯಕ ಭ್ರಷ್ಟ ಮುಖ್ಯಮಂತ್ರಿ ನಾಡಿಗೇನು ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ? ಹಾಗಾಗಿ ಇಂಥ ಅಸಹಾಯಕ ಮುಖ್ಯಮಂತ್ರಿ, ಭ್ರಷ್ಟ ಮುಖ್ಯಮಂತ್ರಿ ನಾಡಿಗೆ ಒಳ್ಳೇದಲ್ಲ. ಬೇರೆಯವ್ರು ಮಾಡಿ, ಇವತ್ತು ನಿಮ್ಮ ಸರ್ಕಾರದಲ್ಲಿ ಬೇರೆಯವ್ರು ಯಾರು ಇಲ್ವಾ? ಮಾಡಿ ಅಂತ ಹೇಳ್ತಾ ಇದ್ದೀವಿ. ಈ ಪ್ರಯತ್ನವನ್ನು ಮಾಡೋದು ಬಿಟ್ಟು ರಾಜ್ಯಪಾಲರನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಬಿಜೆಪಿ ಅವರು ಆರೋಪ. ನೋಡಿ, ಕಾನೂನಲ್ಲಿ ಯಾರ್ಯಾರನ್ನ ದುರ್ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿದೆ? ಇವತ್ತು ಕಾನೂನನ್ನ ಯಾರೂ ದುರ್ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಈ ರೀತಿ ನೆಪವನ್ನು ಒಡ್ಡಿ ಭ್ರಷ್ಟಾಚಾರ ಮಾಡಿರೋದು ಭಾಳ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ವಾಲ್ಮೀಕಿ ಹಗರಣದಲ್ಲಿ ನೇರವಾಗಿ ಆರ್ಥಿಕ ಇಲಾಖೆಯಿಂದನೇ ಏನು 90 ಕೋಟಿ ಹೋಗಿರುವಂಥದ್ದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಹಾಗಾಗಿ ಆರ್ಥಿಕ ಸಚಿವರಾಗಿ ನನ್ನ ಜವಾಬ್ದಾರಿ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಇದು ಒಂದೇ ಅಲ್ಲ, ಇವತ್ತು ಎಷ್ಟು ಜನ ಆತ್ಮಹತ್ಯೆ ಅಧಿಕಾರಿಗಳು ಮಾಡ್ಕೊತಿರೋದು, ಯಾತಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ? ಇವೆಲ್ಲ ಉತ್ತರ ಸರ್ಕಾರದಲ್ಲಿಲ್ಲ. ಮತ್ತು ಕ್ರಮವನ್ನು ವಹಿಸ್ಲಿಕ್ಕೂ ಅಷ್ಟೇ. ಒಂದು ಪಾದಯಾತ್ರೆ ನೀವು ಮಾಡ್ತಾ ಇದ್ದೀರಿ, ನಾಳೆ ಒಂದು ಬೃಹತ್ ಸಮಾವೇಶ, ಜನಾಂದೋಲನ ಸಮಾವೇಶ ಮಾಡ್ತಾ ಇದ್ದಾರೆ, ಲಕ್ಷಾಂತರ ಜನ ಸೇರ್ಸೋಕೆ ಪ್ಲಾನ್ ಮಾಡಿದ್ದಾರೆ. ನೋಡಿ, ಅವರ ಒಂದು ಸಮಾವೇಶದಲ್ಲಿ ಅವ್ರನ್ನೇ ಬಯಲಿಗೆಳೆಯುವಂಥದ್ದು ಜನ ಮಾಡ್ತಿದ್ದಾರೆ. ಯಾವ ರೀತಿ ಗ್ಯಾರಂಟಿ ಯೋಜನೆಯಲ್ಲಾಗಲಿ ಜನರಿಗೆ ಅನುಕೂಲತೆ ಸಿಗ್ತಿಲ್ಲ, ಜನರಿಗೇ ಸಿಗಬೇಕಾದಂಥ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಆಗಲಿ, ಅನ್ನಭಾಗ್ಯದಲ್ಲಾಗಲಿ,
ಗೃಹ ಜ್ಯೋತಿನಲ್ಲಾಗಲಿ ಯಾವುದು ಸರಿಯಾಗಿ ದಕ್ತಿಲ್ಲ ಅನ್ನೋದು ಜನರೇ ವ್ಯಕ್ತಪಡಿಸಿದರೆ ಆ ಬೃಹತ್ ಜನಾಂದೋಲನ ಸಮಾವೇಶದಲ್ಲಿ ಜನನೇ ನನಗನ್ಸುತ್ತೆ ಏನು ಇವರು ನಮಗೆ ರಕ್ಷಣೆ ನಾವು ಸರಿ ನಾವು ತಪ್ಪು ಮಾಡಿಲ್ಲ ಅಂತ ಹೇಳೋಕ್ಕೆ ಏನು ಪ್ರಯತ್ನ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಆ ಜನಾಂದೋಲನ ಅವ್ರನ್ನ ಬಯಲಿಗೆಳೆಯುವಂಥ ಜನಾಂದೋಲನ ಆಗ್ತಿದೆ. ಜನ ಅವ್ರ ವಿರುದ್ಧವಾಗಿ ತಿರುಗ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ. ಹಾಗಾಗಿ ಈ ಜನಾಂದೋಲನ ಯಾವ ಕಾರಣಲ್ಲೂ ಏನೇ ಸಮಜಾಯಿಷಿ ಕೊಡ್ಲಿಕ್ಕೆ ಹೋದರೂ ಯಾವುದಕ್ಕೂ ಅರ್ಥ ಇಲ್ಲ, ಯಾವುದಕ್ಕೂ ನೆಲೆ ಇಲ್ಲ. ಹಾಗಾಗಿ ಇವರು ನೆಲೆ ಇವರೇ ಕಳ್ಚಿಕೊಂಡಿದೆ. ಈ ಜನಾಂದೋಲನ ಅವ್ರಿಗೆ ತಿರುಗುಬಾಣ ಆಗಿರುತ್ತೆ ಅಂತ ಸಂಪೂರ್ಣ ವಿಶ್ವಾಸ ಇದೆ ನನಗೆ. ಸರ್, ಕಡೆದಾಗಿ ಸರ್, ಪಾದಯಾತ್ರೆಯಲ್ಲಿ BJP JDS ಕಾರ್ಯಕರ್ತರ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ ಪ್ರೀತಮ್ ಗೌಡರು ವಿಚಾರವಾಗಿ. ಇದು ನೋಡಿ, ಕಾರ್ಯಕರ್ತರ ಮಟ್ಟದಲ್ಲಿ ಸಣ್ಣ ಪುಟ್ಟ ಅವರವರ ಅಭಿಮಾನ ವಿಶ್ವಾಸದಲ್ಲಿ ಒಂದೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತವೆ. ಅದನ್ನು ನಾವು ಪ್ರಮುಖವಾಗಲ್ಲ. ನಮ್ಮ ಉದ್ದೇಶ ಏನಿದು ವ್ಯಕ್ತಿಗಳಲ್ಲ. ಇವತ್ತು ಉದ್ದೇಶ ಇರೋದೇನು? ಭ್ರಷ್ಟಾಚಾರ. ಈ ಭ್ರಷ್ಟಾಚಾರ ವಿರುದ್ಧವಾಗಿ ಇವತ್ತು ಜನ ಲಕ್ಷ್ಮೀಸ್ವಾಮಿ ಟಾರ್ಗೆಟ್ ಮಾಡ್ಕೊಂಡೆ ಅವ್ರಿಗೆ ಸೆಡ್ ಹೊಡೆಯೋದಕ್ಕೆ ನಿನ್ನೆ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ರು ಮಂಡ್ಯದಲ್ಲಿ ಅಂತ. ನೋಡಿ, ಪಾದಯಾತ್ರೆ ಮಾಡ್ತಿರೋದು ಯಾವುದಕ್ಕೆ? ಕುಮಾರಣ್ಣವರು, ವಿಜಯನ್ರವರು, ಇಡೀ ಲಕ್ಷಾಂತರ ಕಾರ್ಯಕರ್ತರು, ಸಾರ್ವಜನಿಕರು ಪಾದಯಾತ್ರೆ ಮಾಡ್ತಿರೋದು ಯಾವುದಕ್ಕೆ? ಪಾದಯಾತ್ರೆ ಮಾಡ್ತಿರೋದು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರನ ಕಿತ್ತೆಸಿಬೇಕು. ಭ್ರಷ್ಟಾಚಾರಿಗಳಿಗೆ ಯಾವುದೇ ಕಾರಣದಲ್ಲೂ ಅವಕಾಶ ಇಲ್ಲ. ಸತ್ಯದ ಪರವಾಗಿ, ನ್ಯಾಯದ ಪರವಾಗಿ ಈ ಹೋರಾಟ. ಹಾಗಾಗಿ ಸ್ಪಷ್ಟತೆಯಿಂದ ನಾವು ನಡೀತಾ ಇದ್ದೀವಿ. ಇದಕ್ಕೆ ಯಾವ್ಯಾವ ರೀತಿಯೋ ದಿಕ್ಕು ತಪ್ಪಿಸುವಂಥ ಪ್ರಯತ್ನ ಕೆಲವರು ಮಾಡ್ಬೋದು. ಹಾಗಾಗಿ ದಿಕ್ಕು ಜನನೂ ತಪ್ಪಲ್ಲ, ವಿಚಾರನೂ ತಪ್ಪಲ್ಲ. ಈ ಕಾಂಗ್ರೆಸ್ನವ್ರಿಗೆ ಏನಾರು ಇಂಥ ಹೇಳಿಕೆಯನ್ನು ಕೊಡೋದು ಕಾಂಗ್ರೆಸ್ ಅವ್ರಿಗೆ ಹೇಗಾರು ಮಾಡಿ ಸಂಘರ್ಷ ಮಾಡ್ಕೊಳ್ತಿರುವಂಥ ಕಾರ್ಯಕರ್ತರಿಗೆ ಏನು ಸಲಹೆ ಕೊಡ್ತೀವಿ? ಸಂಘರ್ಷ ಖಂಡಿತ ಮಾಡ್ಕೋಬಾರ್ದು. ನಮ್ಮ ಸಂಘರ್ಷ ಏನಿದ್ರು ಭ್ರಷ್ಟಾಚಾರದ ವಿರುದ್ಧವಾಗಿರಬೇಕು. ಮುಖ್ಯಮಂತ್ರಿಗಳಾಗಿರೋಂಥ ಸಿದ್ದರಾಮಯ್ಯನವರ ರಾಜೀನಾಮೆ ಪಡಲಿಕ್ಕೆ ನಮ್ಮ ಸಂಗ್ರಹ ಇರಬೇಕು. ನಮ್ಮ ಸಂಗ್ರಾಮ ಈ ದಿಕ್ಕಿನಲ್ಲೇ ಇರಬೇಕು. ಸಂಘರ್ಷನೂ ಈ ದಿಕ್ಕಿನಲ್ಲೇ ಇರಬೇಕು. ಇನ್ನೆಲ್ಲೂ ಆ ಕಡೆ ಈ ಕಡೆ ನೋಡುವಂಥ ಪ್ರಯತ್ನ ನಾವು ಯಾರು ಮಾಡಬಾರ್ದು. ಕಿಡಿಗೇಡಿಗಳು ಭಾವಚಿತ್ರಕ್ಕೆ ಅಂದರೆ ಪ್ರೀತಮ್ ಗೌಡ ಭಾವಚಿತ್ರಕ್ಕೆ ಬೆಂಕಿ ಹಾಕಿದ್ದಾರೆ. ನೋಡಿ, ಇಂಥದ್ದು ಯಾವುದು ಮಾಡೋಕ್ಕೆ ಹೋಗಬಾರ್ದು. ನಮ್ಮ ಯಾವುದಕ್ಕೆ ಬೆಂಕಿ ಇಡಬೇಕು? ಭ್ರಷ್ಟಾಚಾರಿಗಳು ತಪ್ಪು ಮಾಡ್ತಿರೋ ಭ್ರಷ್ಟಾಚಾರದ ವಿರುದ್ಧವಾಗಿ ನಮ್ಮ ಕಿಡಿ ಇರಬೇಕೆ ಹೊರತು ಇಂಥದ್ದು ಯಾವುದೇ ಒಂದು ಸಣ್ಣ ಫ್ಲೆಕ್ಸ್ ಏನಿದೆ ಅದರಿಂದ ಏನು ಸಿಗುತ್ತೆ? ಏನೂ ಸಿಗಲ್ಲ. ನಮ್ಮ ಗುರಿಯಲ್ಲಿರಬೇಕು, ಗುರಿ ತಪ್ಪಬಾರ್ದು. ಯಾವತ್ತೂ ಗುರಿ ತಪ್ಪಿದ್ರೆ ಅದು ಸರಿಯಾಗಲ್ಲ, ಜನರನ್ನು ನಮ್ಮ ಕ್ಷಮಿಸಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಅಶ್ವಥ್ ನಾರಾಯಣ ಅವರ ಮತ್ತು ಕ್ಯಾಮ್ರಾ ನಿನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.